ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆಗೆ ರಾಜಕೀಯ ವಾಕ್ ಸಮರ ಜೋರಾಗಿದೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿದೆ ಬಿಜೆಪಿ. ಈಗಾಗಲೇ ಅದರ ಬಿಜೆಪಿಯ ಈ ಹೇಳಿಕೆಯ ವಿರುದ್ಧ ಈಗ ಕಾಂಗ್ರೆಸ್ ನಾಯಕರು ಕಿಡಿಕಾರ್ತಾ ಇದ್ದಾರೆ. ಸಚಿವ ನಾಗೇಂದ್ರ ರಾಜೀನಾಮೆ ನೀಡಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕರು ಈಗ ಕಿಡಿಕಾರ್ತಿದ್ದಾರೆ. ತನಿಖೆಯ ಬಳಿಕ ಸತ್ಯಾಸತ್ಯತೆ ಹೊರಗೆ ಬರುತ್ತೆ, ಅಲ್ಲಿವರೆಗೂ ಕೂಡ ಕಾಯಿರಿ. ಯಾಕೆ ಹೀಗೆ ರಾಜೀನಾಮೆಗೆ ಒತ್ತಾಯಿಸ್ತಾ ಇದ್ದೀರಾ? ಈಶ್ವರಪ್ಪ ಕೇಸ್ಗೂ ಇದಕ್ಕೂ ಹೋಲಿಕೆ ಸರಿಯಲ್ಲ ಅಂತ ಸಚಿವ ಮಹದೇವಪ್ಪನವರು ಹೇಳಿರುವಂತದ್ದು. ಸಚಿವರ ರಾಜೀನಾಮೆ ಬಗ್ಗೆ ಮುಖ್ಯಮಂತ್ರಿ ನೋಡ್ಕೊಳ್ತಾರೆ, ವಿಪಕ್ಷದವರು ಹೇಳಿದ್ಕೆಲ್ಲ ನಾವು ಉತ್ತರ ಕೊಡೋದಕ್ಕಾಗಲ್ಲ ಅಂತ ಈತ ಮಧು ಬಂಗಾರಪ್ಪನವರು ಶಿವಮೊಗ್ಗದಲ್ಲಿ ಮಾತನಾಡಿರುವಂತದ್ದು. ತನಿಖೆ ಬಗ್ಗೆ ಸಿಎಂ ನಿರ್ಧಾರ ಮಾಡ್ತಾರೆ ಅಂತ ಎಂಬಿ ಪಾಟೀಲ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೀಗೆ ಕಾಂಗ್ರೆಸ್ನ ನಾಯಕರು ಬಿಜೆಪಿ ಯಾವಾಗ ಸಚಿವ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಹೇರ್ತಾ ಬಂತು, ಕಾಂಗ್ರೆಸ್ನ ನಾಯಕರು ಈಗ ಅಲರ್ಟ್ ಆಗಿ ಸಚಿವರು ಸೇರಿದಂತೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಆತ್ಮಹತ್ಯೆ ಮಾಡ್ಕೊಳ್ಳುವಾಗ ಕೆಲವು ವಿಷಯಗಳನ್ನ ಬರೆದಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾರ್ಯಾರಿಂದ ತೊಂದರೆ ಆಯ್ತು ಏನು ಅಂತ ಹೇಳಿದ್ದಾರೆ. ತಕ್ಷಣ ಸರ್ಕಾರ ಕಾನೂನಿನ ಪ್ರಕ್ರಿಯೆನ ಪ್ರಾರಂಭ ಮಾಡಿದ್ದಾರೆ. ಸಿಒಡಿ ತನಿಖೆಗೆ ಹಾಕಿದ್ದಾರೆ, ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ. ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗುತ್ತೆ. ತನಿಖೆ ವರದಿ ಬಂದ ಮೇಲೆ ಸತ್ಯಾಸತ್ಯತೆ ತಿಳಿತದೆ. ಅದಕ್ಕೆ ಒಂದು ಘಟನೆ ಆದ ತಕ್ಷಣ ಅಂತ್ಯಕ್ಕಂತೆ ಹೀಗೆ ಹಾಗೆ ಅಂತ ಹೇಳೋಕ್ಕಾಗಲ್ವಲ್ಲ. ಏನಾಗಿದೆ ಏನಾಗಿಲ್ಲ ಅನ್ನೋದು ಥ್ರೂ ಎ ಪ್ರಾಪರ್ ಎನ್ಕ್ವೈರಿ ದಿ ಟ್ರೂತ್ ಮಸ್ಟ್ ಬಿ ರಿವೀಲ್ಡ್, ಶುಡ್ ಬಿ ನೋನ್. ಬಂದಾಗ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ದಲಿತೇತರು ಅಂತ ಬರೋದೇ ಇಲ್ಲ. ಅದು ಸರ್ಕಾರದ ಹಣ, ಗುತ್ತಿಗೆದಾರರ ಹಣ. ಅದು ದುರುಪಯೋಗ ಆಗಿದೆಯೋ ಇಲ್ವೋ, ಅದು ಯಾವ ಥರ ಆಯಿತು ಏನು ಅನ್ನೋ ಎಲ್ಲ ಆಯಾಮಗಳು ತನಿಖೆ ಆಗುತ್ತಲ್ಲ. ತನಿಖೆ ಆದಮೇಲೆ ಅಲ್ವಾ ಅಂತ್ಯಕಂತ್ಯಗಳ ಮೇಲೆ ಮಾತಾಡೋಕ್ಕಾಗಲ್ಲ, ಹೂವಿನ ಮೇಲೆ ಮಾತಾಡೋಕ್ಕಾಗಲ್ಲ, ರಾಜಕೀಕರಣಗೊಳಿಸಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಲೆಟ್ ದಿ ಎನ್ಕ್ವೈರಿ ರಿಪೋರ್ಟ್ ಕಮ್ ಔಟ್. ಏನು ನ್ಯಾಯಬದ್ಧವಾಗಿ ಇನ್ವೆಸ್ಟಿಗೇಷನ್ ಏನು ಮಾಡಬೇಕು ಸರ್ಕಾರ ಅದನ್ನು ಮಾಡುತ್ತೆ ಅಂತೇಳಿ ಹೇಳಿದ್ರು. ಮುಖ್ಯಮಂತ್ರಿಗಳು ಡೆಲ್ಲಿಯಿಂದಲೇ ಮಾಡಿ ಆ ನಿಟ್ಟಿನಲ್ಲಿ ನಾವು ಬಂದಿದ್ವಿ. ನಾನು ಕೂಡ ಕೊಡೋಕ್ಕೆ ಇಷ್ಟಪಡ್ತೀನಿ. ಇನ್ವೆಸ್ಟಿಗೇಷನ್ ಆಗಬಾರ್ದು ಕೆಲಸಕ್ಕೆ, ಇದನ್ನೆಲ್ಲ ದುಃಖ ತುಂಬಕ್ಕಾಗಲ್ಲ. ಅದು ಇಂಥ ವಿಚಾರಗಳಾದ ತಕ್ಷಣ, ಇಂಥ ಘಟನೆಗಳಾದ ತಕ್ಷಣ ಸರ್ಕಾರದ ಕರ್ತವ್ಯ ಏನಿದೆ, ಅದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನನ್ನ ಕೆಲಸ ಏನಿದೆ ಅದನ್ನು ನಾನು ಜವಾಬ್ದಾರಿಯುತವಾಗಿ ತಗೊಂಡು ಅವರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ತ್ವರಿತ ರೀತಿಯಲ್ಲಿ ಸ್ಟಾರ್ಟ್ ಆಗಿದೆ. ಅದನ್ನು ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ನಾನು ಕೂಡ ಅವ್ರಿಗೆ ಮನವಿ ಮಾಡಿದ್ದೀನಿ. ಅವರು ಕೆಲಸದಲ್ಲಿ ಇರಬೇಕಾದ್ರೆ ಈ ಥರ ಘಟನೆಗಳು ಆಗಿರೋದ್ರಿಂದ ಸರ್ಕಾರದ ವತಿಯಿಂದ ಯಾವ ರೀತಿ ನೀವು ಬನ್ನಿ, ನಾನೇ ಕರ್ಕೊಂಡು ಹೋಗ್ತೀನಿ. ನಾಗೇಂದ್ರ ಅವರು ಈಗಾಗಲೇ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದ್ದಾರೆ, ಅವರು ನನ್ನ ಇದರಲ್ಲಿ ಯಾವುದೂ ಕೈವಾಡ ಇಲ್ಲ. ಇದು ಏನು ಇವತ್ತು ಇದ್ರ ಲೆವೆಲ್ನಲ್ಲಿ FD ಲೆವೆಲ್ನಲ್ಲಿ ನ್ಯೂಸ್ ಏನಾಗಿದೆ ಅದಾಗಿದೆ, ನನಗೆ ಯಾವುದೋ ಅದರಲ್ಲಿ ಸಂಬಂಧ ಇಲ್ಲ. ನನಗೆ ಅದ್ರ ಬಗ್ಗೆ ಐ ಆಮ್ ನಾಟ್ ದ ಸ್ವಾಮಿ. ಯಾಕಂದರೆ ಎಷ್ಟೋ ಸಲ ನಾವು ಮಂತ್ರಿ ಇರ್ತೀವಿ, ಕೆಳಗಡೆ ಯಾವುದೋ ಒಂದು ಅಧಿಕಾರಿ ಮಾಡಿದ ಮೇಲೆ ಅಥವಾ ಮಂತ್ರಿಗೆ ನಾವು ನೇರವಾಗಿ ಅವನ ಮೇಲೆ ಅಪಾದನೆ ಮಾಡೋದು ಸರಿ ಆಗೋದಿಲ್ಲ. ಅದಕ್ಕೋಸ್ಕರ ಸ್ಪಷ್ಟನೆ ಕೊಟ್ಟಿದ್ದಾರೆ ನಾಗೇಂದ್ರ ಅವರು ಹೇಳಿದ ಪ್ರಕಾರ ನಂದೇನು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ. ನಂದು ಇನ್ವಾಲ್ವ್ಮೆಂಟ್ ಇಲ್ಲ, ನಾನೇನು ಮೌಖಿಕವಾಗಿ ನಾನು ಹೇಳಿಲ್ಲ, ನಾನು ಯಾವುದೂ